ಸ್ನೇಹಿತರೆ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಆರ್.ಕೆ ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ 6ನೇ ತರಗತಿಯ ಗಣಿತ ಪ್ರಕಾಶ ಪಠ್ಯ ಪುಸ್ತಕದಲ್ಲಿ ಬರ್ತಕ್ಕಂಥ ಘಟಕವಾದ ಅಧ್ಯಾಯ 9 ಸಮಮಿತಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಪೇಜ್ ನಂಬರ್ 87ರಿಂದ 97ರವರೆಗೆ ಬರ್ತಕ್ಕಂಥ ಅಭ್ಯಾಸದ ಮಧ್ಯದ ಪ್ರಶ್ನೆ ಉತ್ತರಗಳನ್ನ ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಗಣಿತ ಪ್ರಕಾಶ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದಂತೆ 2ನೇ ಸೆಮಿಸ್ಟರ್ದಲ್ಲಿ ಬರ್ತಕ್ಕಂಥ ಎಲ್ಲ ಘಟಕ ವಿಡಿಯೋಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು. ಈಗ ಸಮಮಿತಿ ಘಟಕದಲ್ಲಿ ಬರ್ತಕ್ಕಂಥ ಮಧ್ಯದ ಲೆಕ್ಕಗಳನ್ನ ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ. ಸಮಮಿತಿ ಅಂದ್ರೆ ಏನು? ಸಮಮಿತಿ ಆಕೃತಿ ಅಂತ ಎದಕ್ಕೆ ಕರೆಯಲಾಗ್ತದೆ ಅಂದ್ರೆ, ಒಂದು ಆಕೃತಿಯ ಭಾಗ ಅಥವಾ ಭಾಗಗಳು ನಿರ್ದಿಷ್ಟ ವಿನ್ಯಾಸದಲ್ಲಿ ಪುನರಾವರ್ತಿತವಾಗುತ್ತಿದ್ರೆ ಅದನ್ನ ಸಮಮಿತಿ ಆಕೃತಿ ಅಂತ ಕರೆಯಲಾಗ್ತದೆ. ಒಂದು ಆಕೃತಿಯ ಭಾಗ ಇರ್ಬೋದು ಅಥವಾ ಭಾಗಗಳಿರ್ಬೋದು, ನಿರ್ದಿಷ್ಟ ವಿನ್ಯಾಸದಲ್ಲಿ ಪುನರಾವರ್ತನೆಗೊಳ್ತಿರ್ತಾವ, ಅದನ್ನ ಸಮಮಿತಿ ಆಕೃತಿ ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ನೋಡಬಹುದು, ಹಲವಾರು ಚಿತ್ರವನ್ನು ಕೊಡಲಾಗಿದೆ. ಹೂವಿನ ಚಿತ್ರ, ಇದು ಸಮಮಿತಿ ಆಕೃತಿ ಆಗ್ತದೆ. ಯಾಕೆ ಹೂವಿನ ರೆಕ್ಕೆಗಳು ಒಂದು ರೆಕ್ಕೆ ಮತ್ತೊಂದು ರೆಕ್ಕೆಗಳಿಗೆ ಏನದಾವು, ಹೂವಿನ ದಳಗಳೇನದಾವು, ಆ ದಳಗಳು ಸಮಮಿತಿಯಲ್ಲಿ ಅದಾವು. ಚಿಟ್ಟೆಯ ರೆಕ್ಕೆಗಳು ಸಮಮಿತಿಯಲ್ಲಿ ಅದಾವು. ಎರಡು ಚಿಟ್ಟೆ, ಒಂದು ಚಿಟ್ಟೆಯ ರೆಕ್ಕೆ ಮತ್ತೊಂದು ಚಿಟ್ಟೆಯ ರೆಕ್ಕೆ, ಹಿಂಭಾಗ ಮುಂಭಾಗದ ರೆಕ್ಕೆಗಳು ಸಮಮಿತಿ ನೋಡ್ಬೋದು ನಾವು. ಇನ್ನು ರಂಗೋಲಿಯಲ್ಲಿರ್ತಕ್ಕಂಥ ಸಮಮಿತಿ ನೋಡ್ಬೋದು, ಗಾಳಿ ಚಕ್ರದಲ್ಲಿರ್ತಕ್ಕಂಥ ಸಮಮಿತಿ ನೋಡಬಹುದು. ಇನ್ನು ಬಿಜಾಪುರದಲ್ಲಿರ್ತಕ್ಕಂಥ ತಾಜ್ ಮಹಲ್ ರಚನೆ ಆಗಿರ್ತಕ್ಕಂಥದ್ದು ಸಮಮಿತಿಯನ್ನು ನೋಡಬಹುದು. ಗೋಪುರಕ್ಕೂ ಸಮಮಿತಿಯನ್ನು ನೋಡಬಹುದು. ಇದೆಲ್ಲ ಉದಾಹರಣೆಗೆ ಕೊಡಬಹುದು. ಸಮಮಿತಿ ರೇಖೆ ಅಂದ್ರೆ ಒಂದು ಚಿತ್ರವನ್ನ ನಿಖರವಾಗಿ ಆಯ್ಕೆಗೊಳ್ಳುವ ಎರಡು ಭಾಗಗಳಾಗಿ ಭಾಗಿಸುವ ರೇಖೆಯನ್ನ ಚಿತ್ರದ ಸಮಮಿತಿ ರೇಖೆ ಅಂತ ಕರೆಯಲಾಗ್ತದೆ. ನೋಡ್ರಿ, ಚಿತ್ರವನ್ನು ಎರಡು ಸರ್ವ ಸಮ ಭಾಗಗಳಾಗಿ ಮಾಡ್ತಕ್ಕಂಥದ್ದು. ಒಂದು ಭಾಗವನ್ನು ಕಟ್ ಮಾಡಿದಾಗ ಮತ್ತೊಂದು ಭಾಗದ ಮೇಲೆ ಅದು ಆಯ್ಕೆ ಆಗ್ತದ. ಈಗ ನಾವು ಕೆಂಪು ವೃತ್ತದ ಮಧ್ಯದಲ್ಲಿ ತ್ರಿಭುಜವನ್ನು ಅರ್ಧಿಸುವಂತೆ ಹಿಂಗ್ ರೇಖೆ ಆದಾಗ ಹಾಳೆಯನ್ನು ಮಡಚಿದಾಗ ಒಂದು ಭಾಗ ಮತ್ತೊಂದು ಭಾಗದ ಕರೆಕ್ಟ್ ಸರಿಯಾಗಿ ಆಯ್ಕೆ ಆಗ್ತದೆ. ಆದ್ರಿಂದ ಆ ರೇಖೆಯನ್ನ ಸಮಮಿತಿ ರೇಖೆ ಅಂತ ಕರೆಯಲಾಗ್ತದೆ. ಕಂಡುಹಿಡಿಯಿರಿ. ಈ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿರುವ ಚಿತ್ರಗಳಲ್ಲಿ ಯಾವುದಾದ್ರೂ ಸಮಮಿತಿ ರೇಖೆಗಳು ಕಂಡುಬರುತ್ತವೆ. ಮೋಡದ ಚಿತ್ರದಲ್ಲಿ ಇದರ ಬಗ್ಗೆ ನೀವೇನು ಹೇಳುತ್ತೀರಿ? ಪ್ರಾರಂಭದ ಚಿತ್ರಗಳಂದಾಗ ತಾಜ್ ಮಹಲ್ ಅನ್ನು ನೋಡಿದಾಗ ತಾಜ್ ಮಹಲ್ ಸಮಮಿತಿ ರೇಖೆಯನ್ನು ನೋಡಬಹುದು. ಮಧ್ಯದಲ್ಲಿ ನಾವು ಸಮಮಿತಿ ರೇಖೆಯನ್ನು ಹೇಳಿದಾಗ ತಾಜ್ ಮಹಲ್ ಕರೆಕ್ಟ್ ಆಗಿ ಎರಡು ಭಾಗ ಆಗ್ತದೆ. ಇನ್ನು ಗೋಪುರದ ಮಧ್ಯದಲ್ಲಿ ನಾವು ನೋಡಿದಾಗ ರೇಖೆ ಆದಾಗ ಅದು ಎರಡು ಸೈಡ್ ಸಿಮಿಲಾರಿಟಿ ಅದ, ಅದರಿಂದ ಗೋಪುರದ ಸಹ ಸಮಮಿತಿ ರೇಖೆ ಆಗ್ತದೆ. ಅದ ಮೋಡವನ್ನು ನಾವು ಸರಿಯಾಗಿ ಎರಡು ಭಾಗ ಮಾಡಕ್ಕಲ್ಲ. ಯಾಕ ಸಮಮಿತಿ ರೇಖೆ ಹೇಳ್ಬೇಕಾದ್ರೆ ಆ ಮೋಡ ಎರಡು ಕಡೆ ಸಮಮಿತಿ ಒಂದೇ ರೀತಿಯ ಭಾಗ ಇರ್ಬೇಕು. ಒಂದು ರೇಖೆ ಕತ್ತರಿಸಿದಾಗ ಒಂದು ಭಾಗ ಮತ್ತೊಂದು ಭಾಗದ ಮೇಲೆ ಆಯ್ಕೆ ಆಗುವಂತೆ ಈ ಮೋಡ ಇಲ್ಲ. ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಗಳನ್ನು ಹೊಂದಿರುವ ಚಿತ್ರಗಳನ್ನು ನಾವು ಮಾಡಬಹುದು. ಹೆಂಗ್ ಮಾಡಬಹುದಪ್ಪ ಅಂದ್ರೆ, ಒಂದು ಕಾಗದ ತೆಗೆದುಕೊಂಡು ಕಾಗದವನ್ನ ಮಡಚೋದು, ಮಡಿಕೆ ಒಂದರಲ್ಲಿ ಫೋಲ್ಡಿಂಗ್ ಮಾಡೋದು, ಮಡಿಕೆ ಎರಡು ರೀತಿ ಫೋಲ್ಡಿಂಗ್ ಮಾಡೋದು, ಮಡಿಕೆ 3, ಮಡಿಕೆ 4 ಈ ರೀತಿ ಫೋಲ್ಡಿಂಗ್ ಮಾಡಿ ಉಚ್ಚಿದಾಗ ಇಲ್ಲಿ ಸಮಮಿತಿ ರೇಖೆಗಳು ನಮಗೆ ಉಂಟಾಗೋದನ್ನ ಕಂಡುಕೋಬಹುದು. ನಾವು ಕಾಗದ ಹಾಳೆಯನ್ನು ಮಡಚೋದ್ರ ಮೂಲಕ ಸಮಮಿತಿ ರೇಖೆಗಳನ್ನ ಗುರುತಿಸಬಹುದು. ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ಇವು ಸಹ ಸಮಮಿತಿ ರೇಖೆಗಳನ್ನ ಇವಕ್ಕೂ ಸಹ ನಾವು ಹೇಳ್ಬಹುದು. ಸಮಮಿತಿ ರೇಖೆ ಯಾವ ರೀತಿ ಹೇಳ್ಬಹುದು ಅಂದ್ರೆ, ಈ ರೀತಿ ರೇಖೆಯನ್ನು ಹೇಳ್ಬಹುದು. ಸಮಮಿತಿ ಈ ರೀತಿ ಸೀರಿದಾಗ ಸಮಮಿತಿ ಆಗ್ತದೆ, ಹಿಂಗ್ ಸೀರಿನೂ ಸಮಮಿತಿ ಆಗ್ತದೆ, ಈ ರೀತಿ ಸೀರಿನೂ ಸಮಮಿತಿ ಆಗ್ತದೆ. ಆಮೇಲೆ ಇದು ಸಹ ಆಕೃತಿಗಳು ಸಮಮಿತಿ ಆಗ್ತದೆ. ಈ ರೀತಿ ಸೀರಿದಾಗ ಸಮಮಿತಿ ಆಗ್ತದೆ, ಹಿಂಗ್ ಸೀರಿನೂ ಆಗ್ತದೆ, ಈ ರೀತಿ ಸೀರಿನೂ ಆಗ್ತದೆ. ಇದು ಸಮಮಿತಿ ಹಿಂಗ್ ಸೀರಿನೂ ಆಗ್ತದೆ, ಈ ರೀತಿನೂ ಆಗ್ತದೆ, ಈ ರೀತಿನೂ ಆಗ್ತದೆ, ಈ ರೀತಿನೂ ಸಮಮಿತಿ ಆಗ್ತದೆ.
ಸಮಮಿತಿ ರೇಖೆಗಳನ್ನು ಹೊಂದಿರುವ ಆಕೃತಿಗಳನ್ನ ಯಾವ ರೀತಿ ರೂಪಿಸಬೇಕು ನೋಡಿ. ಒಂದು ಕಾಗದ ಹಾಳೆಯನ್ನು ತೆಗೆದುಕೊಂಡು ನಾವು ಚಿತ್ರದಲ್ಲಿರುವಂತೆ ನೋಡಿ, ಕಾಗದ ಹಾಳೆಯನ್ನು ಮಡಿಸಿದ ನಂತರ ಚಿತ್ರದಲ್ಲಿ ತೋರಿಸಿದಂತೆ ಚಿಕ್ಕಿಗೆರೆ ಉದ್ದಕ್ಕೂ ಆಗದಂತೆ ತೆಗೆದ ನಂತರ ಕಾಗದ ಹಾಳೆ ಯಾವ ರೀತಿ ಚಿತ್ರ ಕಾಣ್ತದ, ಡಿಸೈನ್ ಯಾವ ರೀತಿ ಕಾಣ್ತದ ಅಂತ ಕೇಳ್ತಾರೋ. ಅದ್ರ ಡಿಸೈನ್ ಯಾವ ರೀತಿ ಕಾಣ್ತದ ಅಂದ್ರೆ ನಿಜವಾಗಿ ಈ ರೀತಿ ಕಾಣ್ತದೆ ನೋಡ್ರಿ. ಇದು ಒಂದು ಕಾಗದ ಹಾಳೆ ತೆಗೆದುಕೊಂಡ್ರೆ ನಾವು ಕತ್ತರಿಸಿದ ನಂತರ ಆ ಕಾಗದ ಹಾಳೆ ಯಾವ ರೀತಿ ಕಾಣ್ತದ ಅಂತ ಕೇಳಿದರು. ಅದು ಈ ರೀತಿ ಕಾಣ್ತದೆ. ಈ ರೀತಿ ಕತ್ತರಿಸಿದ ನಂತರ ಈ ರೀತಿ ಕಾಣ್ತದ. ಅದು ಮುಂದಿನ ಪ್ರತಿ ಚಿತ್ರದಲ್ಲಿ ಮಡಚಿದ ಚೌಕದ ಕಾಗದ ಮೇಲೆ ಒಂದು ರಂಧ್ರವನ್ನು ಮಾಡಿ ನಂತರ ಕಾಗದವನ್ನು ತೆರೆಯಲಾಗಿದೆ. ಕಾಗದವನ್ನು ಯಾವ ರೇಖೆಯ ಉದ್ದಕ್ಕೂ ಮಡಚಲಾಗಿದೆ ಎಂಬುದನ್ನು ಗುರುತಿಸಿ ಅಂತ ಕೇಳಿದರು. ಹಂಗಾರ ಈಗ ನೋಡ್ರಿ, ಕಾಗದವನ್ನು ಹೆಂಗ್ ಮಡಚಲಾಗಿದೆ ಅಂದ್ರೆ ಮೊದಲು ಈ ರೀತಿ ಮಡಚಲಾಗಿದೆ, ಈ ರೀತಿ ಮಡಚಲಾಗಿದೆ. ಈ ಆಕೃತಿ ಇಲ್ಲಿ ಈ ರೀತಿ ಮಡಚಲಾಗಿದೆ. ಇದನ್ನ ಈ ರೀತಿ ಮಡಚಲಾಗಿದೆ. ಇದನ್ನ ಈ ರೀತಿ ಮಡಚಲಾಗಿದೆ. ಮುಂದಿನ ಪ್ರತಿ ಚಿತ್ರಕ್ಕೂ ಸಮಮಿತಿ ರೇಖೆ ಇದ್ದಲ್ಲಿ ಅವುಗಳನ್ನು ಗುರುತಿಸಿ. ಇಲ್ಲಿ 5 ಚಿತ್ರಗಳನ್ನು ಕೊಟ್ಟಾದ 5 ಚಿತ್ರಗಳಿಗೆ ಸಮಮಿತಿ ರೇಖೆ ಎಳೆಯಬೇಕು. ಒಂದು ರೇಖೆ ಒಂದು ಆಕೃತಿಯನ್ನು 2 ಸಾರಿ ಸಮ ಭಾಗ ಮಾಡಬೇಕು. ಒಂದು ಭಾಗ ಮತ್ತೊಂದು ಭಾಗದ ಮೇಲೆ ಆಯ್ಕೆ ಆಗುವಂತಿರ್ಬೇಕು. ಅಂತ ಚಿತ್ರಗಳು 1ನೇ ಚಿತ್ರ ಬರ್ತದ, 2ನೇ ಚಿತ್ರ ಬರ್ತದ, 4ನೇ ಚಿತ್ರ ಬರ್ತದ. ಇಲ್ಲಿ ಸಮಮಿತಿ ರೇಖೆಗಳನ್ನ ಗುರುತಿಸಲಾಗಿದೆ. ಉಳಿದ 2 ಚಿತ್ರಗಳು ಸಮಮಿತಿ ರೇಖೆ ಗುರುತಿಸಕ್ಕೆ ಸಾಧ್ಯ ಆಗಲ್ಲ. ಕಾಗದವನ್ನು ಕತ್ತರಿಸುವುದರ ಬಗ್ಗೆ ಇಲ್ಲಿ ಕೆಲವು ಪ್ರಶ್ನೆಗಳಿದಾವೆ ನೋಡ್ರಿ. ನಾವು ಕಾಗದವನ್ನು ಕತ್ತರಿಸಿದಾಗ ಯಾವ ರೀತಿ ಕತ್ತರಿಸಬೇಕು ನೋಡ್ರಿ. ಮೊದಲು ಮಡಿಕೆಯನ್ನು ಮಾಡ್ಕೊಂಡು ಕಲಿಬೇಕು. ಲಂಬ ಮಡಿಕೆ ಅಂತ ಕರೆಯಲಾಗ್ತದೆ. ಇನ್ನು ಇದು ಅಡ್ಡ ಮಡಿಕೆ ಅಂತ ಕರೆಯಲಾಗ್ತದೆ. ಅಂದ್ರೆ ಪ್ರತಿ ಬಾರಿ ಕತ್ತರಿಸಿದ ನಂತರ ಕಾಗದ ತೆರೆದಾಗ ಉಂಟಾಗ್ತಕ್ಕಂಥ ರಂಧ್ರಗಳ ಆಕಾರವನ್ನು ಊಹಿಸಿ ಎಂದರು. ನೋಡ್ರಿ, ಈ ರೀತಿ ಕತ್ತರಿಸಿದಾಗ ಇರುವಂತೆ ಕತ್ತರಿಸಿದಾಗ ಯಾವ ರೀತಿ ಆಗ್ತದ ನೋಡ್ರಿ. ಏದ ರೀತಿ ಕತ್ತರಿಸಿದಾಗ ಯಾವ ರೀತಿ ಆಗ್ತದೆ ಅಂದ್ರೆ ಇದು ಈ ರೀತಿ ನಿಜವಾಗಿ ಇದೇ ರೀತಿ ಭಾಗ ಮುಂದುವರ್ತದೆ. ಇದು ಕಾಗದ ಹಾಳೆ ತಿಳ್ಕೊರಿ. ಇದು ಮುಂದುವರ್ತದೆ. ಈ ರೀತಿ ಬಂದು ಈ ರೀತಿ ಬಂದು ಈ ರೀತಿ ಕೂಡ್ತದ. ಇನ್ನು 2ನೇದು ಕತ್ತರಿಸಿದಾಗ ಯಾವ ರೀತಿ ಕಾಣ್ತದೆ ಅಂತ ಕೇಳಿದರು. ಕತ್ತರಿಸಿದ ಚಿತ್ರವನ್ನ ಇಲ್ಲಿ ಕೊಡಲಾಗಿದೆ ನೋಡ್ರಿ. ಈ ರೀತಿ ಕಾಗದವನ್ನು ತೆಗೆದುಕೊಂಡು ಈ ರೀತಿ ಮಾಡಿಸಿ ಆಮೇಲೆ ಮತ್ತೊಮ್ಮೆ ಮಡಿಕೆ ಮಾಡಿದಾಗ ಏನ್ ರೀತಿ ಕಾಣ್ತದ ಅಂತಂದ್ರೆ ಇಲ್ಲಿ ಮೇಲಿನ ಭಾಗ ಇದು ಸಹ ಈ ರೀತಿ ಕತ್ತರಿಸಿದ ಭಾಗ ಕಾಣ್ತದ. ಈ ರೀತಿ ಕಾಣ್ತಕ್ಕಂಥದ್ದು. ಕೆಲವು ಮಡಿಕೆಗಳನ್ನ ಮಾಡುವುದರಿಂದ ಒಂದು ಬಾರಿ ಕತ್ತರಿಸುವುದರಿಂದ ಮುನ್ನ ಪ್ರತಿ ಆಕೃತಿ ಪಡೆಯಲಾಗಿದೆ. ಅದನ್ನ ನೀವು ಹೇಗೆ ಮಾಡುವಿರಿ? ಮಧ್ಯದ ಭಾಗದಲ್ಲಿ ರಂಧ್ರ ಚೌಕವಾಗಿದೆ. ಮಧ್ಯಭಾಗದಲ್ಲಿ ರಂಧ್ರ ಚೌಕವಾಗ್ಯದ ಅಂದ್ರೆ ಇದು ಈ ರೀತಿ ಕತ್ತರಿಸಿದ ಚೌಕ ಆಗತ್ತ. ಇದು ರೀತಿ ಅಂದ್ರೆ ಮೇಲಿನ ಪ್ರಶ್ನೆ ಕಾಗದ ಮಧ್ಯ 2 ಭಾಗಗಳಿಂದ ಚೌಕದ 2 ಗುಣಲಕ್ಷಣ ಸರಿ ಹೊಂದುತ್ತೆ ಪರಿಶೀಲಿಸಿ ಎಂದರು. ನೋಡ್ರಿ, ಇಲ್ಲಿ ಯಾವ ರೀತಿ ಕತ್ತರಿಸಬೇಕು ಅಂತ ಕೇಳಿದ್ರು. ಯಾವ ರೀತಿ ಅಂದ್ರೆ ಒಂದು ಹಾಳೆಯನ್ನ ಫೋಲ್ಡ್ ಮಾಡಬೇಕು. ಒಂದು ಹಾಳೆಯನ್ನ ತೆಗೆದುಕೊಂಡು ಒಂದು ಹಾಳೆಯನ್ನ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ನಂತರ ಮಡಿಸಿದ ಈ ರೀತಿ ಫೋಲ್ಡ್ ಮಾಡಿದ ನಂತರ ಅದು ಈ ರೀತಿ ಆಗ್ತದೆ. ನಂತರ ಅದರ ಏನ್ ಮಾಡ್ಬೇಕು, ಹೆಂಚಿನಲ್ಲಿ ಈ ಒಂದು ತುದಿಯಲ್ಲಿ ಈ ರೀತಿ ಕತ್ತರಿಸಬೇಕು. ಕತ್ತರಿಸಿದ್ರೆ ಈ ರೀತಿ ಸಿಗ್ತಕ್ಕಂಥದ್ದು. ಸಮಮಿತಿ ರೇಖೆಗಳನ್ನ ಕೊಡಲಾಗಿದೆ. ಉಳಿದ ರಂಧ್ರಗಳನ್ನ ಕಂಡುಹಿಡಿಯಿರಿ. ರಂಧ್ರಗಳನ್ನ ಕಂಡುಹಿಡಿಯಿರಿ. ಇಲ್ಲಿ ರಂಧ್ರಗಳನ್ನ ಕಂಡು ಎ ಚಿತ್ರದ ರಂಧ್ರ ಇಲ್ಲಿ ಬರ್ತಕ್ಕಂಥ ರಂಧ್ರ ಇಲ್ಲಿ ಬರ್ತದೆ. ಇಲ್ಲಿ ಈ ಸೈಡ್ ಬರ್ತದೆ. ಇಲ್ಲಿ ರಂಧ್ರ ಬರ್ತದೆ. ಇಲ್ಲಿ ಈ ಸೈಡ್ ರಂಧ್ರ ಬರ್ತಕ್ಕಂಥದ್ದು. ಮುಂದಿನ ಚಿತ್ರಗಳಲ್ಲಿ ಎಷ್ಟು ಸಮಮಿತಿ ರೇಖೆಗಳಿವೆ, ಎಷ್ಟು ಸಮಮಿತಿ ರೇಖೆಗಳದಾವನ್ನ ನಾವು ಗುರುತಿಸೋಣ.
ಇಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆ 4 ಅದ. ಇಲ್ಲಿ 1 2 3 4 5 6 7 8 ಇಲ್ಲಿ ಸಮಮಿತಿ ರೇಖೆಯ ಸಂಖ್ಯೆ 8 ಅದ. ಸಮಬಾಹುಗಳು ಮತ್ತು ಸಮಕೋನಗಳಿರುವ ತ್ರಿಭುಜ. ಇಲ್ಲಿ ಎಷ್ಟದ ಕೇಳಿದಾರೆ, ಸಮಮಿತಿ ರೇಖೆಯಲ್ಲಿ ಎಷ್ಟದ ಅಂದ್ರೆ ಸಮಬಾಹುಗಳು ಮತ್ತು ಸಮಕೋನಗಳಿರ್ತಕ್ಕಂಥ ತ್ರಿಭುಜದಲ್ಲಿ 3 ರೀತಿ ಬರ್ತಾವು. 1 2 3 ಸಮಮಿತಿ ರೇಖೆಗಳು ಬರ್ತಾವೆ. ಎಷ್ಟು? 3 ಸಮಮಿತಿ ರೇಖೆಗಳು ಬರ್ತಕ್ಕಂಥದ್ದು. ನಂತರ ಸಮಬಾಹು ಸಮಕೋನವಿರುವ ಷಡ್ಭುಜ ಅಂತ ಕರಿತೀವಿ. ಷಡ್ಭುಜದಲ್ಲಿ ಎಷ್ಟು ಬರ್ತಾವು ಅಂದಾಗ 1 2 3 4 5 6 ಬರ್ತಕ್ಕಂಥಷ್ಟು 6 ಬರ್ತಕ್ಕಂಥದ್ದು. ಷಡ್ಭುಜಾಕೃತಿಯಲ್ಲಿ 6 ಸಮಮಿತಿ ರೇಖೆಗಳು ಬರ್ತಕ್ಕಂಥದ್ದು. ಮುಂದಿನ ಪ್ರತಿ ಚಿತ್ರವನ್ನ ಟ್ರೇಸ್ ಮಾಡಿ ಮತ್ತು ಸಮಮಿತಿ ರೇಖೆ ಇದ್ದಲ್ಲಿ ಅವುಗಳನ್ನು ಎಳೆಯಿರಿ. ಸಮಮಿತಿ ರೇಖೆ ಇದ್ದಲ್ಲಿ ಅವುಗಳನ್ನು ಎಳಿಬೇಕು. ನೋಡ್ರಿ, ಸಮಮಿತಿ ರೇಖೆಗಳನ್ನು ಯಾವ ರೀತಿ ಎಳಿಬೇಕು ಅನ್ನೋದನ್ನ ನೋಡ್ರಿ. ಈ ರೀತಿ ಒಂದೇ ಚಿತ್ರಕ್ಕೆ ಬರ್ತಕ್ಕಂಥ ಸಮಮಿತಿ ರೇಖೆ ಈ ರೀತಿ, ಇಲ್ಲಿ ಈ ರೀತಿ ಮತ್ತು ಈ ರೀತಿ ಸಮಮಿತಿ ರೇಖೆ ಎಳಿಬಹುದು. ಇಲ್ಲಿ ಈ ರೀತಿ ಸಮಮಿತಿ ರೇಖೆ ಹಿಂಗೆ ಎಳಿಬಹುದು. ಇಲ್ಲಿ ಈ ರೀತಿ ಸಮಮಿತಿ, ಈ ರೀತಿ ಸಮಮಿತಿ ಎಳಿಬಹುದು. ಇಲ್ಲಿ ಆಕೃತಿಯಲ್ಲಿ 1 2 3 4 ಇಲ್ಲಿ 1 2 3 4 ಇಲ್ಲಿ 1 2 ಇಲ್ಲಿ 1 2 3 4 ಈ ರೀತಿ ಸಮಮಿತಿ ರೇಖೆಗಳನ್ನು ಎಳೆದುಕೊಳ್ತವೆ. ಮುಂದಿನ ರಂಗೋಲಿರುವ ಸಮಮಿತಿ ರೇಖೆಗಳನ್ನ ಕಂಡುಹಿಡಿಯಿರಿ. ಸಮಮಿತಿ ರೇಖೆಗಳು ಎಷ್ಟಾಗ್ತಾವು ರಂಗೋಲಿಯಲ್ಲಿ ಅಂದಾಗ 1 2 3 4 ಸಮಮಿತಿ ರೇಖೆಯ ಸಂಖ್ಯೆ ಎಷ್ಟಾಗ್ತದ? 4 ಆಗ್ತದ. ಒಂಬತ್ತನೇ ಪ್ರಶ್ನೆ, ಇವುಗಳನ್ನು ರಚಿಸಿ. ಒಂದೇ ಒಂದು ಸಮಮಿತಿ ರೇಖೆ ಇರುವ ತ್ರಿಭುಜ. ಒಂದೇ ಒಂದು ಸಮಮಿತಿ ರೇಖೆ ಇರ್ತಕ್ಕಂಥ ತ್ರಿಭುಜ ಅದು ಸಮದ್ವಿಬಾಹು ತ್ರಿಭುಜ ಆಗ್ತದ. ಅದು ಚಿತ್ರ ನೀಲಿ ತೋರಿಸಲಾಗಿದೆ ನೋಡಿ. ಚಿತ್ರ ಎ, ಒಂದೇ ಚಿತ್ರ, ಒಂದೇ ಒಂದು ಸಮಮಿತಿ ರೇಖೆ ಇರ್ತಕ್ಕಂಥ ತ್ರಿಭುಜ ಅದು ಸಮದ್ವಿಬಾಹು ತ್ರಿಭುಜ ಆಗ್ತದ. ಮೂರು ಸಮಮಿತಿ ರೇಖೆ ಹೊಂದಿರುವ ತ್ರಿಭುಜ ಅದು ಸಮಬಾಹು ತ್ರಿಭುಜ. ಅದು ಕೆಂಪು ಬಣ್ಣದಿಂದ ಸೂಚಿಸಲಾಗಿರ್ತಕ್ಕಂಥದ್ದು. ಇನ್ನ ಯಾವುದೇ ಸಮಮಿತಿ ರೇಖೆ ಇಲ್ಲದ ತ್ರಿಭುಜ ಅಸಮಬಾಹು ತ್ರಿಭುಜ. ಅದು ಮೂರನೇ ಚಿತ್ರ ಆಗ್ತದ. ಪ್ರತಿ ಸಂದರ್ಭದಲ್ಲೂ ಚಿತ್ರ ಕನಿಷ್ಠ ಒಂದು ವಕ್ರರೇಖೆ ಇರುವಂತೆ ಮುಂದಿನವುಗಳನ್ನು ರಚಿಸಿ. ಒಂದು ಸಮಮಿತಿ ರೇಖೆ ಇರ್ತಕ್ಕಂಥ ಚಿತ್ರ, ಸರಿಯಾಗಿ 2 ಸಮಮಿತಿ ರೇಖೆ ಇರ್ತಕ್ಕಂಥ ಚಿತ್ರ, ಸರಿಯಾಗಿ 4 ಸಮಮಿತಿ ರೇಖೆ ಇರ್ತಕ್ಕಂಥ ಚಿತ್ರ. ಇಲ್ಲಿ ಚಿತ್ರಗಳನ್ನ ರಚನೆ ಮಾಡಲಾಗಿದೆ.
ಇವುಗಳನ್ನ ಚೌಕುಳು ಹಾಳೆಯಲ್ಲಿ ನಕಲು ಮಾಡಿ ನೀಲಿ ಬಣ್ಣದ ರೇಖೆಯ ಸಮ್ಮಿತಿ ರೇಖೆಯಾಗಿರುವಂತೆ ಚಿತ್ರವನ್ನು ಪೂರ್ಣಗೊಳಿಸಿ ಮೊದಲನೆಯ ಎ ಉದಾಹರಣೆಯಾಗಿ ನೀಡಿದೆ. ಇಲ್ಲಿ ಎ ಅನ್ನ ಕೊಟ್ಟಿದ್ದರು, ಅದೇ ರೀತಿಯಾಗಿ ಉಳಿದನ್ನ ರಚನೆ ಮಾಡಬೇಕು ಅಂತ ಹೇಳಿದರು. ಎ ಕೊಟ್ಟಿದ್ದರು, ಅದೇ ರೀತಿಯಾಗಿ ಇವುಗಳನ್ನು ಸಹ ನೀವು ರಚನೆ ಮಾಡಬೇಕು ನೋಡ್ರಿ. ನಂತರ ಇದು ಬರ್ತಕ್ಕಂಥದ್ದು ಎರಡು ಒಂದು ಒಂದು ಎರಡು ನೋಡ್ರಿ, ಈ ರೀತಿ ರಚನೆ ಮಾಡ್ಬೇಕಾಗ್ತದೆ. ಇಲ್ಲಿಂದ ಹಿಡ್ಕೊಂಡು ಇಲ್ಲಿ 1 2 3 ಅದ, ಇಲ್ಲೂ ಸಹ 1 2 3 ಇಲ್ಲಿ ಬರ್ತದೆ. ಆಮೇಲೆ ಒಂದು ಒಳಭಾಗಕ್ಕೆ ಬರ್ತಕ್ಕಂಥದ್ದು, ಒಳಭಾಗಕ್ಕೆ 1 ಮತ್ತು 1 2, ಆಮೇಲೆ ಒಳಭಾಗಕ್ಕೆ 1 1 2 ಬಂದು ಇಲ್ಲಿಂದ ಈ ರೀತಿ ಜಾಯಿನ್ ಆಗ್ತಕ್ಕಂಥದ್ದು, ಈ ರೀತಿ ಬರ್ತಕ್ಕಂಥದ್ದು. ಆಮೇಲೆ ಇದೇ ರೀತಿಯಾಗಿ ಈ ಚಿತ್ರವನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಒಂದು ಎರಡು ಮೂರು ನಾಲ್ಕು ಕಣೆ 1 2 3 4 ಇಲ್ಲಿ ಗುರುತಿಸೋಣ. ನಂತರ ಇದು ಗುರುತಿಸಿದ ನಂತರ ಈ ಬಿಂದುವಿನಿಂದ ಈ ರೀತಿ ಎರಡು ಇಲ್ಲಿ ಗುರುತಿಸೋಣ. ಹಿಂಗೆ ಸೇರಿಸ್ಬೇಕು ಎರಡು ಸಾಕು. ಇಲ್ಲಿ 1 2 ಇಲ್ಲಿಂದ 1 ಬಿಟ್ಟು 1 2 3 ಅಂದ್ರೆ 1 2 3 ತಗೊಂಡು ಎಲ್ಲಿ ಗುರುತಿಸಲಾಗಿದೆ ಅಂದ್ರೆ 1 2 3 ಇಲ್ಲಿ ಗುರುತಿಸಲಾಗಿದೆ. ಇಲ್ಲಿಂದ ಈ ರೀತಿ ಒಂದನ್ನು ಸೇರಿಸಿ ಈ ರೀತಿ ಸೇರಿಸಬೇಕು. ಇಲ್ಲಿ ಈ ರೀತಿ ಸೇರಿಸಬೇಕು. ನಂತರ ಇಲ್ಲಿಂದ 1 2 ಹೋದ, ಇಲ್ಲಿ 1 2 ಅಂದ್ರೆ ಇಲ್ಲೂ ಸಹ 1 2 ಈ ರೀತಿ ಬರ್ತದೆ. ಆಮೇಲೆ ಈ ರೀತಿ ಬರ್ತದೆ. ಇಲ್ಲಿಂದ ಇಲ್ಲೂ ಸಹ ಅದೇ ರೀತಿ ಮಾಡಬೇಕು. ಇಲ್ಲಿ 2 ಇಲ್ಲ, ಇಷ್ಟು ಬರಲ್ಲ, ಇಷ್ಟ ಬರ್ತದೆ, ಇಷ್ಟು ಇಲ್ಲಿ ಬರ್ತದೆ. ಇಲ್ಲಿ 2 ಆಮೇಲೆ ಈ ರೀತಿ ಬರ್ತಕ್ಕಂಥದ್ದು. ಮುಂದಿನ ಚೌಕಳ ಹಾಳೆ ನಕಲು ಮಾಡಿ ಪ್ರತಿ ಚಿತ್ರದ 2 ನೀಲಿ ರೇಖೆಗಳನ್ನು ಸಮ್ಮಿತಿ ರೇಖೆ ಹೊಂದುವಂತೆ ಪ್ರತಿ ಚಿತ್ರದಲ್ಲಿ ಪೂರ್ಣಗೊಳಿಸಿ ಎಂದರು. ನೋಡ್ರಿ, ಪೂರ್ಣಗೊಳಿಸೋಣ. ಈಗ ಈ ರೀತಿ ಬರ್ತದೆ, ಆಮೇಲೆ ಈ ರೀತಿ ಬರ್ತದೆ, ಈ ರೀತಿ. ಆಮೇಲೆ ಚಿತ್ರದಲ್ಲಿರುವಂತೆ ರಚನೆ ಮಾಡಬೇಕು. ಈ ರೀತಿ ಇಲ್ಲಿ ಈ ರೀತಿ ಬರ್ತದೆ. ಇಲ್ಲಿ ಡಿಸೈನು ಈ ರೀತಿ ಬರ್ತದೆ. ನೆಕ್ಸ್ಟ್ ಹಿಂಗೆ ಬರ್ತದೆ, ಹಿಂಗೆ ಹೋಗ್ತದೆ, ಈ ರೀತಿ ಹಿಂಗೆ ಹೋಗಿ ಹಿಂಗೆ ಬರ್ತದೆ. ಇಲ್ಲಿ ಈ ರೀತಿ ಹೋಗಿ ಹಿಂಗೆ ಹೋಗಿ ಈ ರೀತಿ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಅಷ್ಟೇ ಈ ರೀತಿ ಹೋಗಿ ಬರ್ತಕ್ಕಂಥ ಡಿಸೈನ್.
ಅದೇ ರೀತಿಯಾಗಿ ಈ ಚಿತ್ರವನ್ನು ಸಹ ಅದೇ ರೀತಿ ಪೂರ್ಣಗೊಳಿಸೋಣ. ಹಿಂಗ್ ಬರ್ತದ. ಆಮೇಲೆ ಇಲ್ಲಿಂದ ಈ ರೀತಿ 1 2 ಆಮೇಲೆ ಈ ಮಧ್ಯದಲ್ಲಿರ್ತಕ್ಕಂಥ ರೇಖೆ 7 ರೇಖೆ ಈ ರೀತಿ ಬರ್ತಕ್ಕಂಥದ್ದು, ಈ ರೀತಿ ಬರ್ತದೆ, ಈ ರೀತಿ. ಆಮೇಲೆ ಇಲ್ಲಿಂದ 2 ಈ ರೀತಿ ಬರ್ತಕ್ಕಂಥದ್ದು, ಆಮೇಲೆ ಈ ರೀತಿ. ಇಲ್ಲ ಒಳಭಾಗ ಬರ್ತದೆ, ಹಿಂಗೋಗಿ ಈ ರೀತಿ ಸೇರ್ತದೆ. ಆಮೇಲೆ ಈ ಚಿತ್ರವನ್ನು ನೋಡಿದಾಗ ಒಂದು ಇಲ್ಲಿ ಹಿಂಗೆ ಹೋಗ್ತದೆ, ಈ ರೀತಿ 3 ಆಮೇಲೆ 1 3 3 1 ರೀತಿ ಹೋಗ್ತಕ್ಕಂಥದ್ದು. ಒಂದು ಚುಕ್ಕೆ ಹಾಳೆಯ ನಕಲು ಮಾಡಿ ಪ್ರತಿ ಚಿತ್ರಕ್ಕೂ ಇನ್ನೂ 2 ರೇಖೆಯನ್ನು ಎಳೆದು ಆಕೃತಿಯ ಸಮಮಿತಿ ರೇಖೆಯಾಗುವಂತೆ ಪೂರ್ಣಗೊಳಿಸಿ ಎಂದರು. ಈ ಆಕೃತಿಯನ್ನು ಪೂರ್ಣಗೊಳಿಸಿದಾಗ ಈ ರೀತಿ ಬರ್ತದೆ. ಈ ಆಕೃತಿ ಈ ರೀತಿ ಬರ್ತಕ್ಕಂಥದ್ದು. ಈ ರೀತಿ ಸೇರಿಸಬೇಕು, ಇಲ್ಲಿಂದ ಇಲ್ಲಿಗೆ ಬರ್ತಕ್ಕಂಥದ್ದು. ಆಮೇಲೆ ಈ ಆಕೃತಿ ಇಲ್ಲಿಂದ 3 ಬಿಂದು ಈ ರೀತಿ ಹೋಗಿ ಈ ರೀತಿ ಬರ್ತಕ್ಕಂಥದ್ದು. ನಂತರ ಈ ಆಕೃತಿ ಈ ರೀತಿ ಹೋಗಿ ಈ ರೀತಿ ಬರ್ತಕ್ಕಂಥದ್ದು. ಇಷ್ಟು ಈ ಘಟಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನಾನು ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಥ್ಯಾಂಕ್ ಯು ಟು ಆಲ್.